ಪ್ರತಿದಿನ ಓಡೋ ಸ್ಕೂಟರ್ ನಿಜವಾಗ್ಲೂ ನಿಮ್ಮ ಜೀವನವನ್ನು ಸುಲಭ ಮಾಡ್ತಾ ಇದೆಯಾ ಅಂದರೆ ವೆಯ್ಟ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ. ಹೈಬ್ರಿಡ್ ಅನ್ನೋದು ಎಲೆಕ್ಟ್ರಿಕಲ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಆದರೆ ಕೇವಲ 2 ನಿಮಿಷ ಟೈಮ್ ಕೊಡಿ, ಈ ಗಾಡಿ ಯಾವುದು ಎಷ್ಟು ಸೂಪರ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಗರ ಟ್ರಾಫಿಕ್ ಹೆಚ್ಚಾಗ್ತಿದೆ, ನಿಮ್ಮ ಸ್ಕೂಟರ್ ಅದಕ್ಕೆ ಯೋಗ್ಯವಾ ಅನ್ನೋದು ತುಂಬ ಜನಕ್ಕೆ ಕ್ವಶನ್ ಮಾರ್ಕ್ ಆಗುತ್ತೆ. ಹಾಗಿದ್ರೆ ಯಾವ ಸ್ಕೂಟರ್ ಬೆಸ್ಟು ಸರ್ ಅಂತ ಕೇಳೋದು. ಸ್ಕೂಟರ್ ವಿಷಯ ಅಂತ ಕೇಳಿ ಬಂದರೆ ಇಲ್ಲೊಂದು ಚಿಕ್ಕ ವಿಷಯ ಅಲ್ಲ ರೀ. ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ದಿನವೂ ಮನೆ ಕೆಲಸಕ್ಕೆ ಏನಾದರೂ ಹೊರಗಡೆ ಹೋಗ್ಬೇಕಾಗಿರೋರು, ಕುಟುಂಬದವರು ಸುಮಾರು ಜನ ಬಳಸ್ತಿರ್ತಾರೆ. ಎಲ್ರಿಗೂ ಕೂಡ ಸ್ಕೂಟರ್ ಲಕ್ಸುರಿ ಅಲ್ಲ, ಇವತ್ತಿನ ಪ್ರತಿದಿನಕ್ಕೆ ತುಂಬಾನೇ ಅವಶ್ಯಕತೆ ಇರೋದು. ಆದ್ರೆ ಸ್ಕೂಟರ್ ತಗೊಳಕ್ ಹೋದಾಗ ನಮ್ಮ ಯೋಚನೆ ಏನು? ಲುಕ್ ಬೇಕಾ, ಮೈಲೇಜ್ ಬೇಕಾ, ಮೇಂಟೆನೆನ್ಸ್ ಕಡಿಮೆ ಇರಬೇಕಾ, ಅಥವಾ ದಿನಾಗ್ಲೂ ಯಾವುದೂ ತೊಂದರೆ ಕೊಡಬಾರ್ದು ಶಿವ, ಒಳ್ಳೆ ಗಾಡಿ ಆಗಿದ್ರೆ ಸಾಕು ಅನ್ನೋದೇ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಸಿಗಬೇಕು ಅಂದ್ರೆ ಅದುವೇ ಯಮಹಾ ರೇ ZR 125 FI ಹೈಬ್ರಿಡ್. ಇದು ನಿಜವಾಗ್ಲೂ ಪ್ರಾಕ್ಟಿಕಲ್ ಸ್ಕೂಟರ್ ರೀ, ಅಥವಾ ಕೇವಲ ಮಾರ್ಕೆಟಿಂಗ್ ಟರ್ಮ್ ಅಂತ ಏನಾದ್ರು ಅನ್ಕೊಂಡಿದ್ರೆ ಅದು ತಪ್ಪು. ನಾವು ನೇರವಾಗಿ ಒಂದು ವಿಷಯವನ್ನು ಹೇಳ್ತೀವಿ ನೋಡಿ. ಯಮಹಾ ಅಂದ್ರೆ ನಮಗೆ ಪರ್ಫಾರ್ಮೆನ್ಸ್ ಕೊಡುವಂತಹ ಬೈಕ್ಗಳು, ಅಂದ್ರೆ ಬೈಕ್ನ ಬ್ರ್ಯಾಂಡ್ ಅಂತ ಕರಿತೀವಿ. ಆದರೆ ಭಾರತದ ರಸ್ತೆ ಅನುಗುಣವಾಗಿ ಅಥವಾ ಟ್ರಾಫಿಕ್ ಹೆಚ್ಚಾಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದೆ, ಜನರಿಗೆ ಬೈಕ್ ಪವರ್ ಜೊತೆಗೆ ಸ್ಕೂಟರ್ ಸೌಕರ್ಯವೂ ಕೂಡ ಬೇಕಾಗುತ್ತೆ. ಅದರ ಲಗೇಜ್ಗೆ ಇಟ್ಕೊಳ್ಳೋದಕ್ಕೆ, ಹೆಲ್ಮೆಟ್ ಇಡೋದಕ್ಕೆ. ಅಲ್ಲಿಂದಲೇ ರೇ ZR ಐಡಿಯಾ ಶುರುವಾಗಿತ್ತು ನೋಡಿ. ಸ್ಪೋರ್ಟಿ ಲುಕ್, ಲೈಟ್ ವೆಯ್ಟ್ ಬಾಡಿ, 125 ಪವರ್ಫುಲ್ CC. ಆದರೆ ಪ್ರತಿದಿನ ಬಳಸೋರಿಗೆ ತೊಂದರೆ ಕೊಡೋ ಚಾನ್ಸೇ ಇಲ್ಲ. ಅದು ಆಕಸ್ಮಿಕವಾಗಿ ಬಂದಿರುವಂಥ ಸ್ಕೂಟರ್ ಅಲ್ಲ, ಇದು ನಿಖರವಾಗಿ ಪ್ಲಾನ್ ಮಾಡಿಕೊಂಡೇ ತಂದಿರುವಂಥ ಹೊಸ ಪ್ರಾಡಕ್ಟ್. ಮೊದಲನೇದಾಗೆ ಹೈಬ್ರಿಡ್ ಅಂದ್ರೆ ಕೆಲವರು ಗೊಂದಲದಲ್ಲಿ ಇರ್ತಾರೆ, ಇದು ಎಲೆಕ್ಟ್ರಿಕಲ್ ಓಡುವಂಥ ಸ್ಕೂಟರ್ ಇರಬೇಕು ಅಂತ. ಇದರಲ್ಲಿರುವ ಸ್ಮಾರ್ಟ್ ಮೋಟಾರ್ ಜನರೇಟರ್ ಟ್ರಾಫಿಕ್ ನಲ್ಲಿ ನಿಂತು ಮತ್ತೆ ಸ್ಕೂಟರ್ ಸ್ಟಾರ್ಟ್ ಮಾಡಿದಾಗ ಇಂಜಿನ್ಗೆ ಸ್ವಲ್ಪ ಬೂಸ್ಟ್ ಅನ್ನು ಕೊಡುತ್ತೆ. ಅಂದ್ರೆ ಫಲಿತಾಂಶ ಏನು ಅಂತಂದ್ರೆ ಇಷ್ಟೇ: ಸ್ಮಾರ್ಟ್ ಬ್ಲೂಟೂತ್ ಇದೆ, ಇಂಜಿನ್ ಲೋಡ್ ಕಡಿಮೆ ಇರುತ್ತೆ, ಫ್ಯೂಯಲ್ ಎಫಿಷಿಯನ್ಸಿ ಸೂಪರು ಮತ್ತೆ ಜಾಸ್ತಿ ಕೂಡ ಕೊಡುತ್ತೆ. ಪ್ರತಿದಿನ ಟ್ರಾಫಿಕ್ ನಲ್ಲಿ ಓಡಿಸೋರಿಗೆ ಇದು ಸ್ಪಷ್ಟವಾಗಿ ಅನುಭವನೇ ಆಗುತ್ತೆ. ಇಂಜಿನ್ 125 cc FI, ಇದು ರೇಸಿಂಗ್ ಅಲ್ಲ, ಪ್ರತಿದಿನ ಬಳಕೆನ ಮಾಡಬಹುದು. ಸ್ಮೂತ್ ಥ್ರಾಟಲ್, ಜರ್ಕ್ ಬೇಡ, ಆಫೀಸ್ಗೆ ಬೇಗ ಹೋದ್ರೂ ಪರವಾಗಿಲ್ಲ, ಮನೆ ಕೆಲಸಕ್ಕೆ ಕೂಡ ಹೊರಟ್ರೆ ಯಾವುದೇ ತೊಂದರೆ ಕೊಡೋದಿಲ್ಲ. ಎಸ್, ಹೈ ಸ್ಪೀಡ್ ಎಕ್ಸ್ಪೆರಿಮೆಂಟಲ್ ಏನೋ ಬೇಕಿದ್ರೆ ಇದು ಸರಿಯಾದ ಸ್ಕೂಟರ್ ನಿಜವಾಗ್ಲೂ ಅಲ್ಲ. ಯಾಕಂದ್ರೆ ಸ್ಪೀಡ್ ಬೇಕು ಅಂತ ಏನಂದ್ರೆ ಅಂಥವ್ರಿಗಲ್ಲ. ಆದರೆ ಯಾವುದೇ ಪ್ರಾಬ್ಲಮ್ಗಳಿಲ್ದಿರ ಆರಾಮಾಗಿ ಒಂದು ಓಡಿಸುವಂಥ ಗಾಡಿ, ಒಳ್ಳೆ ಮೈಲೇಜ್ ಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಇನ್ನು ಮೈಲೇಜ್ ವಿಷಯಕ್ಕೆ ಬಂದರೆ ಕಂಪ್ನಿ ಹೇಳ್ತಿರೋದು 71ರಿಂದ 75ವರೆಗೂ ಕೊಡುತ್ತೆ ಅಂತ. ಬಟ್ ಆದರೆ ಇವತ್ತಿನ ನಗರದಲ್ಲಿ ಅಂದರೆ ನಾವು ಸಿಟಿಲಿ ಓಡಿಸೋದಕ್ಕೆ 50ರಿಂದ 55. ಇನ್ನು 125 cc ಸ್ಕೂಟರ್ನಲ್ಲಿ ಇದು ಉತ್ತಮವಾಗಿರುವಂಥ ಮೈಲೇಜ್, ಅದಂತೂ ನೀವು ಒಪ್ಕೊಳ್ಳೇಬೇಕು. ಆದರೆ ಪ್ರತಿದಿನ ಇಷ್ಟೇ ಕೊಡುತ್ತೆ ಮೈಲೇಜು ಅಂತ ಅನ್ನೋದನ್ನ ಯಾವತ್ತೂ ಮೈಂಡಲ್ಲಿ ಇಟ್ಕೋಬೇಡಿ, ಬಿಕಾಸ್ ಒಬ್ಬೊಬ್ಬರು ಒಂದೊಂದು ರೀತಿ ಓಡಿಸ್. ಇನ್ನು ತೂಕ ರೇ ZR ಹೈಲೈಟ್ ಏನು ಅಂದರೆ ಕೇವಲ 99 ಕಿಲೋ ಇರೋದು ಅಷ್ಟೇನೆ. ಟ್ರಾಫಿಕ್ನಲ್ಲಿ ಹಿಂದೆ ಮುಂದೆ ಆರಾಮಾಗಿ ತಿರುಗಿಸ್ಕೊಳ್ಬೋದು, ಪಾರ್ಕಿಂಗ್ನ ಸೂಪರ್ ಈಸಿಯಾಗಿ ಮಾಡ್ಕೋಬಹುದು, ಲೇಡೀಸ್ಗೂ ಕೂಡ ಯೂಸ್ ಮಾಡ್ಕೋಬಹುದು, ವಯಸ್ಸಾದವರು ಕೂಡ ಆರಾಮಾಗಿ ಈ ಗಾಡಿಯನ್ನು ಯಾವುದೇ ಕಷ್ಟವಿಲ್ಲದೆ ಓಡಿಸ್ಬೋದು. ಪ್ರತಿ ಬಾರಿ ಸ್ಕೂಟರ್ ಓಡಿಸಿದ್ರೆ ಅಪ್ಪಾ ಬಾದೇನಪ್ಪ ಅಂತ ಅನ್ಸುತ್ತೆ, ಬಟ್ ಈ ಗಾಡಿಯನ್ನು ಓಡಿಸಿದ್ರೆ ಆರಾಮಾಗಿ ಲೈಟ್ ವೆಯ್ಟ್ ಅನ್ಸುತ್ತೆ. ಹಾಗಿದ್ರೆ ಫೀಚರ್ಸ್ ಏನೇನಿದೆ? ಡಿಜಿಟಲ್ ಮೀಟರ್ ಇದೆ, ಬ್ಲೂಟೂತ್ ಇದೆ, ಯಮಹಾ ಕನೆಕ್ಟ್ ಇದೆ, ಕಾಲ್ ಅಲರ್ಟ್ ಕೊಡ್ತಾನೆ, ಮೆಸೇಜ್ ಅಲರ್ಟ್ ಕೂಡ ಇದೆ, ಪಾರ್ಕಿಂಗ್ ಲೊಕೇಶನ್ ಸಿಗುತ್ತೆ. ಜಾಸ್ತಿ ಏನು ಫ್ಯಾನ್ಸಿ ಇರೋದೇ ಇಲ್ಲ. ಆದರೆ ನಾವು ಸಿಟಿ ಲೈಫನ್ನು ಬಳಸೋದಕ್ಕೆ ನಿಜವಾಗ್ಲೂ ಒಂದು ಸೂಪರ್ ಆಗಿರುವಂಥ ಮುಖ್ಯ ಫೀಚರ್ಗಳು ಇದರಲ್ಲಿದೆ. ಮೇಂಟೆನೆನ್ಸ್, ಯಮಹಾ ಸರ್ವಿಸ್ ಖರ್ಚು ಹೋಂಡಾಗಿದ್ದು ಸ್ವಲ್ಪ ಜಾಸ್ತಿ, ಆದರೆ ಅಷ್ಟೊಂದು ಹೊರೆ ಅನಿಸಿಲ್ಲ. ಹೈಬ್ರಿಡ್ನಿಂದ ಹೆಚ್ಚುವರಿ ಸರ್ವಿಸ್ ಟೆನ್ಷನ್ನೇ ಬೇಕಾಗಿಲ್ಲ. ವಾರಂಟಿ ಕೆಲವೊಮ್ಮೆ ದೀರ್ಘಾವಧಿಯನ್ನು ಕೂಡ ಕೊಡ್ತಾರೆ. ಲಾಂಗ್ ಟರ್ಮ್ ನೀವು ಆರಾಮಾಗಿ ಈ ಗಾಡಿನ ಇಟ್ಕೋಬಹುದು. ಇನ್ನು ಕಾಂಪಿಟೇಟಿವ್ ಅಂತ ನೋಡಿದ್ರೆ ಈ ಗಾಡಿಗೆ ಯಾವುದಾದೆ ಅಂದರೆ ಆಕ್ಟಿವಾ ಇದಾವೆ, ಎಂಟಾರ್ಕ್ ಇದೆ, ಆಕ್ಸಿಸ್ ಇದೆ. ಈ ರೀತಿಯ ಒಂದು ಗಾಡಿಯ ಮಧ್ಯದಲ್ಲಿ ರೇ ZR ತೂಕ ಹಾಗೆ ಮೈಲೇಜ್ ಎಲ್ಲವೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾರ್ಯಾರು ತಗೊಳ್ಬೇಕು ಅಂದ್ಕೊಂಡಿದ್ದೀರಾ? ಪ್ರತಿದಿನ ಸಿಟಿಲಿ ಓಡಿಸೋರು, ಮೈಲೇಜ್ ಮುಖ್ಯ ಅನ್ನೋರು, ಲೈಟ್ ವೆಯ್ಟ್ ಸ್ಕೂಟರ್ ಇರಬೇಕು ಅನ್ನೋರು, ಎಲೆಕ್ಟ್ರಿಕನ್ನು ಬದಲಿಸ್ಕೊಳ್ಳೋ ಥರ ಯಾರನ್ನ ಯೋಚನೆಯಲ್ಲಿತ್ತು ಅಂದರೆ ಒಟ್ಟಾರೆ ಯೋಚನೆ ಮಾಡ್ಕೊಳ್ಳಿ. ರೇ ZR 125 cc ಹೈಬ್ರಿಡ್ ಅದೆಂಥ ಸೂಪರ್ ಸ್ಕೂಟರ್ ಅಂದರೆ ನಿಜವಾಗ್ಲೂ ನೀವು ಒಂದು ಸಲ ಟೆಸ್ಟ್ ಡ್ರೈವ್ ಮಾಡಿ. ಆದರೆ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸರಿಯಾದ ಒಂದು ಮಾರ್ಗದರ್ಶನ ನೋಡಿ. ನಿಮ್ಗೆ ಯಾವುದು ಕಂಫರ್ಟು, ಮೈಲೇಜಾ ಅಥವಾ ಡಿಸೈನಾ ಅಥವಾ ಕಾಂಪ್ಯಾಕ್ಟ್ ಇರಬೇಕಾ ಅಥವಾ ನಮಗೆ ಸ್ಪೇಸ್ ಬೇಕಾಗುತ್ತೆ, ಮುಂದೆ ನಾನು ಇಟ್ಕೊಳ್ಬೇಕಾಗತ್ತೆ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಸಬ್ಸ್ಕ್ರೈಬ್. ದಿಸ್ ಇಸ್ ಬಾಸ್ ವಾಲಾ ಚಾನಲ್ ಸೈನಿಂಗ್ ಆಫ್. ಬಾಯ್. Boss Wala. Be the boss.